ಹಾಯ್ ವಿವರ್ಸ್, ಇವತ್ತು ನಾವು ಈ ಹಸಿ ಬಟಾಣಿಯ ಬಳಸಿ ಚಪಾತಿನ ಅಥವಾ ಪರೋಟಾನ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಹಸಿ ಬಟಾಣಿನ ಒಂದು ಸಾರಿ ತೊಳೆದ್ಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಟ್ಲಷ್ಟು ಈ ಹಸಿ ಬಟಾಣಿನ ಮಿಕ್ಸಿಗೆ ಹಾಕಿ ಒಂದು 4-5 ಹಸಿ ಮೆಣಸಿನಕಾಯಿ, ಹಾಗೆ ಒಂದೆರಡು ತುಂಡು ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್ಲು, ನಿಮಗೆ ಬೇಡ ಅನಿಸೋದಾದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಇದನ್ನ ಸ್ವಲ್ಪ ತರಿಯಾಗಿ ಈ ರೀತಿ ಮಿಕ್ಸಿ ಮಾಡ್ಕೋಬೇಕು. ತೀರಾ ಸಣ್ಣಗಾಗಬಾರ್ದು, ಸ್ವಲ್ಪ ತರಿಯಾಗಿ ಇರಬೇಕು. ಇದಕ್ಕೆ ಒಂದು 2 ಸ್ಪೂನಷ್ಟು ಮಾತ್ರ ಎಣ್ಣೆನ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಲೋ ಮಾಡಿ ಈಗ ನಾನು ರುಬ್ಬಿ ಇಟ್ಟಂಥ ಹಸಿ ಬಟಾಣಿಯ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಈ ಹಸಿ ವಾಸನೆ ಕೂಡ ಹೊರಟೋಗುತ್ತೆ. ಹಾಗೆ ಸ್ವಲ್ಪ ಇಂಗಿನ ಫ್ಲೇವರ್ ಕೂಡ ಇರೋದ್ರಿಂದ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗರಂ ಮಸಾಲ ಬೇಡ ಅಂತ ಅನಿಸಿದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಬರೀ ಜೀರಿಗೆ ಪುಡಿ ಮಾತ್ರ ಕೂಡ ನೀವು ಬಳಸ್ಕೋಬೋದು. ಇದನ್ನು ಒಂದು 2-3 ಸೆಕೆಂಡು ಚೆನ್ನಾಗಿ ಈ ರೀತಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ಇದು ಹೊತ್ತೋಗುತ್ತೆ. ಆ ಕಾರಣಕ್ಕೆ ಚೆನ್ನಾಗಿ ಈ ರೀತಿ ಹುರ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು 5-10 ನಿಮಿಷ ಆರೋದಕ್ಕೆ ಇಡಬೇಕು. ಕೈಯಿಂದ ಈ ರೀತಿ ಮುಟ್ಟೋದಕ್ಕೆ ಆಗುತ್ತೆ ಅನ್ನೋ ಟೈಮಲ್ಲಿ ನಾವಿದಕ್ಕೆ ಕಟ್ ಮಾಡಿ ಇಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮುಂಚೆನೇ ಕಲಸಿ ಇಟ್ಟಂಥ ಗೋಧಿ ಹಿಟ್ಟಿಗೆ ಈ ರೀತಿ ಹಿಟ್ಟನ್ನು ಬಟ್ಲು ಥರ ಮಾಡಿಕೊಂಡು ಈ ಹೋಳಿಗೆಗೆಲ್ಲ ನಾವು ಹೂರಣ ತುಂಬ್ತೀವಲ್ವ, ಆ ರೀತಿ ನಾವು ಮಾಡಿ ಇಟ್ಟಂಥ ಈ ಬಟಾಣಿ ಮಿಶ್ರಣವನ್ನು ಚೆನ್ನಾಗಿ ಇದರಲ್ಲಿ ತುಂಬ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಕ್ವಾಂಟಿಟಿ ಎಷ್ಟು ಹಾಕಬೇಕು ಅಂತ. ನೀವು ತಗೊಂಡಿರೋ ಹಿಟ್ಟಿನ ಪ್ರಮಾಣಕ್ಕೆ ಈ ಮಿಶ್ರಣವನ್ನು ಎಷ್ಟು ಹಾಕೋದಕ್ಕೆ ಸಾಧ್ಯನೋ ಆ ರೀತಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕು. ಇದನ್ನ ಚೆನ್ನಾಗಿ ಫಸ್ಟ್ ನೀವು ಕ್ಲೋಸ್ ಮಾಡಬೇಕು. ಈ ಹೋಳಿಗೆಗೆಲ್ಲ ಹೂರಣ ತುಂಬಿ ನಾವು ಕ್ಲೋಸ್ ಮಾಡ್ತೀವಲ್ವ, ಆ ರೀತಿ ನೋಡಿ. ನಾನು ಇನ್ನೊಂದು ಉಂಡೆನೂ ಕೂಡ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರು ಹಸಿ ಬಟಾಣಿ ತಿನ್ನಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರಲ್ವ, ಈ ರೀತಿ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ. ದಿನ ಅದೇ ಚಪಾತಿ ರೋಟಿ ತಿನ್ನೋದಕ್ಕಿಂತ ಒಂದೊಂದು ಸಾರಿ ಈ ರೀತಿ ತರಕಾರಿಗಳನ್ನ ಬಳಸಿ ಪರೋಟ ಅಥವಾ ಚಪಾತಿನ ಮಾಡಿ ಕೂಡ ಸರ್ವ್ ಮಾಡ್ಬೋದು. ಈ ರೀತಿ ಉಂಡೆಗಳನ್ನ ಮಾಡಿ ಇದಕ್ಕೆ ಈಗ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕು. ಇದು ತೀರಾ ಗಟ್ಟಿಯಾಗಿ ಇರಲ್ಲ, ಆ ಕಾರಣಕ್ಕೆ ಸ್ವಲ್ಪ ನಿಧಾನವಾಗಿ ನೀವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ಇದನ್ನೆಲ್ಲ ಉತ್ತರ ಭಾರತದಲ್ಲಿ ಸ್ವಲ್ಪ ಚಿಕ್ಕದಾಗಿ, ಅಂದರೆ ನಮ್ಮ ಥರ ಎಲ್ಲ ಚಪಾತಿ ರೋಟಿನೆಲ್ಲ ದೊಡ್ಡದಾಗಿ ಮಾಡಲ್ಲ, ತೀರಾ ದಪ್ಪದಾಗಿ ಮಾಡ್ತಾರೆ. ಆದರೆ ನಾವು ಇದನ್ನು ಈ ರೀತಿ ತೆಳುವಾಗಿಯೇ ಲಟ್ಟಿಸ್ಕೋಬೋದು.
ಸ್ವಲ್ಪ ನಿಧಾನವಾಗಿ ನಾವು ಲಟ್ಟಿಸ್ತಾ ಹೋದರೆ ಚೆನ್ನಾಗಿ ಬರುತ್ತೆ. ನಾವು ಗಡಿಬಿಡಿಲಿ ಲಟ್ಟಿಸ್ತಾ ಹೋದರೆ ಅದು ಕಟ್ಟಾಗೋ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಹಿಟ್ಟಿನ ಪ್ರಮಾಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಮಸಾಲೆನ ತುಂಬಿಕೊಂಡು ಈ ಎಡ್ಜಲ್ಲಿ ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಂಡ್ರೆ ತೆಳುವಾಗಿಯೇ ಬರುತ್ತೆ. ಈಗ ಇದನ್ನು ಬೇಯಿಸ್ಕೋಬೇಕು. ಕಾವಲಿ ಚೆನ್ನಾಗಿ ಬಿಸಿಯಾಗಿರಬೇಕು, ಹಂಚು ಬಿಸಿಯಾಗಿರಬೇಕು. ಆಗಲೇ ಇದನ್ನು ನಾವು ಚೆನ್ನಾಗಿ ಬೇಯಿಸೋದಕ್ಕೆ ಆಗೋದು. ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆನ ಈ ರೀತಿ ಹಾಕಿಬಿಟ್ಟು ಎರಡು ಬದಿಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಸರ್ವ್ ಮಾಡ್ಬೋದು. ಕೆಲವೊಬ್ಬರು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋವಂಥ ಈರುಳ್ಳಿ ಕೂಡ ಬಳಸ್ತಾರೆ. ಇಲ್ಲಿ ನಾನು ಈರುಳ್ಳಿನ ಬಳಸ್ತಾ ಇಲ್ಲ. ನೀವು ಬೇಕಾದರೆ ಸ್ವಲ್ಪ ದಪ್ಪ ಕೂಡ ಮಾಡ್ಕೋಬೋದು. ಬಟಾಣಿ ತೀರಾ ಪೇಸ್ಟ್ ಥರ ಆದರೆ ಹಿಟ್ಟಿನ ಜೊತೆ ಸರಿಯಾಗಿ ಬೆರೆತ್ಕೊಳ್ಳೋದಿಲ್ಲ. ಸ್ವಲ್ಪ ತರಿಯಾಗಿ ಇದ್ದರೆ ಈ ರೀತಿ ಚೆನ್ನಾಗಿ ಬರುತ್ತೆ. ತೀರಾ ಪೇಸ್ಟ್ ಥರ ಆದರೆ ಅದನ್ನು ಹಿಟ್ಟಿನ ಒಳಗಡೆ ತುಂಬೋದಕ್ಕೂ ಆಗೋದಿಲ್ಲ. ಆ ಕಾರಣಕ್ಕೆ ನಾವು ಆ ರೀತಿ ಅದಕ್ಕೆ ನೀರನ್ನು ಹಾಕದೇ ರುಬ್ಬಿಕೊಂಡು ಈ ರೀತಿ ಹಿಟ್ಟಿನ ಒಳಗಡೆ ಇದನ್ನು ತುಂಬಿ ಚೆನ್ನಾಗಿ ಎರಡು ಬದಿಲಿ ಬೇಯಿಸ್ಕೊಂಡು ಸರ್ವ್ ಮಾಡ್ಬೋದು. ಇದಕ್ಕೆ ನೀವು ಯಾವುದೇ ರೀತಿಯ ಸಬ್ಜಿ ಅಥವಾ ಉಪ್ಪಿನಕಾಯಿ, ಮೊಸರು ಅಥವಾ ಟೊಮೆಟೊ ಕೆಚಪ್ಪು ಈ ಥರದ್ದು ಯಾವುದನ್ನಾದರೂ ಇದ್ರ ಜೊತೆಗೆ ಸರ್ವ್ ಮಾಡ್ಬೋದು. ಇದ್ರ ಜೊತೆ ಬೆಣ್ಣೆ ಹಚ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನ ನಾನಿವತ್ತು ಮೊಸರು ಜೊತೆ ಅಥವಾ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.